ಸೌಧಕ್ಕೆ ಆಗಮಿಸಿರುವ ಸಿಎಂ ಡಿಕೆ ಶಿವಕುಮಾರ್ ಇದೀಗ ಅಲ್ಲಿನ ಆವರಣದಲ್ಲಿರುವಂತಹ ಪುತ್ಥಳಿಗಳಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ, ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ KH ಮುನಿಯಪ್ಪ ಅವರು ಕೂಡ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಅವರ ಜೊತೆಗಿರುವಂಥದ್ದು. ಹಾಗೆಯೇ ಅವರು ಅಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಅಲ್ಲಿ ಅದರ ನೆಕ್ಸ್ಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಜನ ಕೂಡ ನೋಡ್ತಾ ಇದ್ದಾರೆ. ಜನರು ಶಿವಕುಮಾರ್ ಅವರನ್ನ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ, ಮುಖ್ಯಮಂತ್ರಿಯಾಗಿ ಬಂದ ಬಳಿಕ ಇದೀಗ ಅವರು ಅಲ್ಲಿರುವಂತಹ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡುವಂಥದ್ದು, ಪುಷ್ಪಾರ್ಚನೆಯನ್ನು ಮಾಡುವಂಥದ್ದು, ನಮನವನ್ನು ಸಲ್ಲಿಸಿದ ನಂತರ ವಿಧಾನಸೌಧದ ಒಳಗೆ ತೆರಳುತ್ತಾರೆ. ಸೊ ಸಂಪುಟ ಸಭೆ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗುತ್ತೆ. ಏನಾಗುತ್ತೆ, ಯಾವ ರೀತಿಯಾದಂತಹ ಒಂದು ನಿರ್ಣಯವನ್ನ, ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಇದೆ. ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡು ಬಂದು ಒಂದೊಂದೇ ಪುತ್ಥಳಿಗೆ ಈಗ ಅಲ್ಲಿ ಪುಷ್ಪ ನಮನವನ್ನು ಸಲ್ಲಿಸ್ತಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂತಹ ಕೆಂಪೇಗೌಡರ ಪುತ್ಥಳಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಈ ಮೂಲಕ ನಾನು ಎಲ್ಲ ಸಮುದಾಯಗಳವರನ್ನು ಕೂಡ, ಎಲ್ಲ ಸಮುದಾಯಗಳ ಸಾಂಸ್ಕೃತಿಕ ನಾಯಕರುಗಳಿಗೆ ಗೌರವವನ್ನು ಸಲ್ಲಿಸುವಂತಹ, ಆ ನಾಯಕರುಗಳನ್ನು ನಮಿಸುವಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ವಿಧಾನಸೌಧದ ಆವರಣದಲ್ಲಿರ್ತಕ್ಕಂತಹ, ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯವರ ಭಾವಚಿತ್ರಕ್ಕೆ ಮತ್ತು ಅವರ ಪುತ್ಥಳಿಗೆ ನಮನವನ್ನು ಸಲ್ಲಿಸಿದ ನಂತರ ಬಸವೇಶ್ವರರ ಭಾವಚಿತ್ರಕ್ಕೆ ಮತ್ತು ಪುತ್ಥಳಿಗೆ ನಮನವನ್ನು ಸಲ್ಲಿಸಿ ಕೆಂಪೇಗೌಡರ ಭಾವಚಿತ್ರ ಮತ್ತು ಪುತ್ಥಳಿಗೆ ನಮನವನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಈಗ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯ ಮುಂಚೆ ಏನು ಮಾಧ್ಯಮದವರಿಗೆ ನಾರ್ಮಲಿ ಪ್ರತಿಕ್ರಿಯೆ ಕೊಡ್ತಿದ್ರು, ಮುಖ್ಯಮಂತ್ರಿ ಆದ ನಂತರ ನಾವು ನೋಡ್ತಾ ಇದ್ವಿ ಬಹುತೇಕ ಅವರು ಪ್ರಶ್ನೆಗಳಿಗೆ ಅಲ್ಲೇ ಉತ್ತರವನ್ನು ಕೊಡೋ ಬದಲಿಗೆ ನಂತರ ಮಾತಾಡ್ತೀವಿ ಅಂತ ಕೊಂಡು ಹೇಳ್ತಾರೆ. ಅವರು ಇವತ್ತು ಕ್ಯಾಬಿನೆಟ್ ಸಭೆಯನ್ನು ಮುಗಿಸಿದ ನಂತರ ಬಹುಶಃ ಅವರೇ ಖುದ್ದಾಗಿ ಮಾಧ್ಯಮದ ಮುಂದೆ ಹಾಜರಾಗುವಂತಹ ನಿರೀಕ್ಷೆ ಇದೆ. ಅಲ್ಲಿ ಆ ಸಂದರ್ಭದಲ್ಲಿ ಅವರು ತನ್ನ ಸರ್ಕಾರದ ವಿಚಾರಗಳನ್ನು ತಿಳಿಸುವಂತಹ ಸಾಧ್ಯತೆಗಳಿದ್ದಾವೆ. ಯಾವೆಲ್ಲ ವಿಷಯಗಳನ್ನು ಅವರು ಪ್ರಸ್ತಾಪಿಸ್ತಾರೆ, ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಮಾತನಾಡುವಾಗ ಯಾವ ವಿಚಾರಗಳನ್ನು ಪ್ರಸ್ತಾಪಿಸ್ತಾರೆ ಅನ್ನೋದನ್ನು ನೋಡಬೇಕು. ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುತ್ಥಳಿಗೆ ನಮನವನ್ನು ಸಲ್ಲಿಸೋದಕ್ಕಾಗಿ ಬಂದಿದ್ದಾರೆ. ಈ ಗೇಟ್ ಓಪನ್ ಮಾಡಿಸ್ಕೊಂಡು ಹಿಂಗೆ ಕಾಂಗ್ರೆಸ್ ಹತ್ರ ಬರ್ಬೋದಾಗಿತ್ತು. RCB ಟೀಮ್ ಬಂದಾಗ ಓಪನ್ ಮಾಡಿದ್ರು, CM ಮೇಡವರು ಓಪನ್ ಮಾಡಲ್ಲ. ಅಲ್ಲಿ ಜಾಗ ನೋಡಿ, ಅಲ್ಲಿ ಈಗಾಗಲೇ ವಿಧಾನಸೌಧದ ಆವರಣದಲ್ಲಿರುವಂತಹ ಪುತ್ಥಳಿಗಳಿಗೆ ನಮನವನ್ನು ಸಲ್ಲಿಸೋದ್ರ ಮೂಲಕ ಮುಖ್ಯಮಂತ್ರಿಯವರು ತಾನು ಅಧಿಕಾರವನ್ನು ಸ್ವೀಕರಿಸಿದ ಮೊದಲ ದಿವಸ ಹಿರಿಯರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಮತ್ತು ಆ ಮೂಲಕ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಪ್ರತಿಮೆಗಳಿಗೆ ಗೌರವವನ್ನು ಸಲ್ಲಿಸಿ ಎಲ್ಲ ಜನಮಾನಸವನ್ನು ತಲುಪುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಿವಕುಮಾರ್ ಅವರು. ಇಲ್ಲಿಂದ ಈಗ ನೇರವಾಗಿ ವಿಧಾನಸೌಧದ ಮತ್ತೊಂದು ಭಾಗಕ್ಕೆ ಹೋಗಿ ಬಹುಶಃ ಅವರು ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಏನಿದೆ ಅದರ ಕಡೆಗೆ ಹೊರಟಂಗೆ ಕಾಣ್ತಾ ಇದೆ. ಯಾಕಂದರೆ ವಿಧಾನಸೌಧದ ಬಲಭಾಗದಲ್ಲಿರುವಂತಹ ಅವರ ಪುತ್ಥಳಿಯ ನಂತರ ಅವರೀಗ ಮುಂದಕ್ಕೆ ಸಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು.
ಡಿ ಕೆ ಶಿವಕುಮಾರ್ ಅವರು ಏನು ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂತಹ ಪುತ್ಥಳಿಗಳಿಗೆ ನಮನವನ್ನು ಸಲ್ಲಿಸಿದ ನಂತರ ಮತ್ತೆ ಬ್ಯಾಟರಿ ಕಾರ್ನ ಮೂಲಕವಾಗಿ ಅವರು ತೆರಳುತ್ತಾ ಇದ್ದಾರೆ. ಅವ್ರ ಜೊತೆಗೆ ಅವರ ಸಂಪುಟದ ಮಂತ್ರಿಗಳು ಕೂಡ ಇದ್ದಾರೆ. ಅವ್ರ ಜೊತೆಯಾಗಿ ಈಗ ಸಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೆಹರು ಪ್ರತಿಮೆಗೆ ಕೂಡ ಅವರ ನೆಹರು ಪುತ್ಥಳಿ ಏನಿತ್ತು ಅದಕ್ಕೂ ಕೂಡ ನಮನವನ್ನು ಸಲ್ಲಿಸಿದ ನಂತರ ವಿಧಾನಸೌಧದ ಆವರಣದಲ್ಲಿ ಇನ್ನಷ್ಟು ಪುತ್ಥಳಿಗಳಿದ್ದಾವೆ. ಅಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಇದೆ, ಹಾಗೆಯೇ ಕೆಂಗಲ್ ಹನುಮಂತಯ್ಯನವರ ಪುತ್ಥಳಿ ಇದೆ, ನಾಡದೇವಿ ಭುವನೇಶ್ವರಿಯ ಪುತ್ಥಳಿ ಇದೆ, ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಇದೆ. ಬಹುಶಃ ಆ ಕಡೆಗೆ ಹೋಗ್ತಾರಾ ಅಥವಾ ನೇರವಾಗಿ ಕ್ಯಾಬಿನೆಟ್ ಸಭೆಗೆ ಹೋಗ್ತಾರಾ ಅಂತ ನೋಡಬೇಕು. ಸದ್ಯಕ್ಕೆ ಬ್ಯಾಟ್ರಿ ಕಾರ್ನಲ್ಲಿ ಓಡಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯವರು. ವಿಧಾನಸೌಧದ ಆವರಣದಲ್ಲಿ ಅವರು ಬ್ಯಾಟ್ರಿ ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಆ ಮೂಲಕವಾಗಿ ನಮ್ಮ ನಾಡನ್ನು ಕಟ್ಟಿದ, ನಮ್ಮ ದೇಶವನ್ನು ಕಟ್ಟಿದ ನಿರ್ಮಾತೃಗಳಿಗೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸಮಾಜವನ್ನು ಬೆಳಗಿದಂತಹ ಸಾಂಸ್ಕೃತಿಕ ನಾಯಕರುಗಳಿಗೆ, ಹಾಗೆಯೇ ನಮ್ಮ ನಾಡನ್ನು ಕಟ್ಟಿದಂಥವರಿಗೆ ಅವರು ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಶಿವಕುಮಾರ್ ಅವರು ಈಗ ವಿಧಾನಸೌಧದ ಮತ್ತೊಂದು ಭಾಗಕ್ಕೆ ಬಂದು ತಲುಪಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರ ಮಾತುಗಳನ್ನು ನಿಮಗೆ ತೋರಿಸ್ತಾರೆ. Correct, you have not been running social media campaign for my father. I've just been a proud daughter. Okay. I think I've learned a lot from him. My father always says that when leadership comes, it's a lot of responsibility. Yeah. I think the responsibility has increased 10x or 100x today because it's the responsibility of the people of Karnataka. So I really pray to the Almighty that the Almighty gives my dad the strength, the wisdom, and the purity with which we can serve the people right. It's not about power, it's about what you make with that power, and I'm sure he'll make the best with that power, and people will be happy 2 years from now re-electing him to see Congress come back to power. It's the vision of the Congress to elect a youth leader like him today, and I hope they've given us the responsibility and we will fulfill it with utmost sincerity. You have a special bonding with your father. Too many. Every daughter has a great bonding with her father, and I have the same. But yeah, as I'm the biggest critic